ಚಂದ್ರಯಾನ 3ರ ಪ್ರಜ್ಞಾನ್ ರೋವರ್ ತನ್ನ ಕೆಲಸವನ್ನ ಪೂರ್ಣಗೊಳಿಸಿದೆ. ಪ್ರಜ್ಞಾನ್ ರೋವರ್ ಅನ್ನ ಸ್ಲೀಪ್ ಮೋಡ್ ಅಲ್ಲಿ ಇರಿಸಲಾಗಿದೆ ಎಂದು ಇಸ್ರೋ ಒಂದು ಮಾಹಿತಿ ನೀಡಿದೆ. ಸ್ಲೀಪ್ ಮೋಡ್ ಅಂದರೇನು? ಸೂರ್ಯನ ಬೆಳಕು ಇಲ್ಲದೆ ಮುಂದಿನ 14 ದಿನ ಪ್ರಜ್ಞಾನ್ ರೋವರ್ ಚಂದ್ರನ ಮೇಲೆ ಏನು ಮಾಡುತ್ತದೆ? ಕತ್ತಲಲ್ಲಿ ಅದು ಸುರಕ್ಷಿತವೇ? ಸೂರ್ಯನ ಬೆಳಕು ಪ್ರಜ್ಞಾನ್ ರೋವರ್ ಮೇಲೆ ಬೀಳದಿದ್ದರೆ ಪ್ರಜ್ಞಾನ್ ರೋವರ್ ನ ಕಥೆ ಅಷ್ಟೇನಾ? ಹೌದು, ಇಂತಹ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋ ಉತ್ತರ ಕೊಡ್ತಾ ಇದೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಸೂರ್ಯನ ಅಧ್ಯಯನಕ್ಕೆ ಆದಿತ್ಯ L1 ಬಾಹ್ಯಾಕಾಶ ನೌಕೆಯ ಉಡಾವಣೆಯಾದ ಸಂದರ್ಭದಲ್ಲಿಯೇ ಚಂದ್ರಯಾನ 3ರ ರೋವರ್ ಪ್ರಜ್ಞಾನ್ ಚಂದ್ರನ ಮೇಲೆ ಮತ್ತೊಂದು ಹೆಗ್ಗುರುತನ್ನ ಸ್ಥಾಪಿಸಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ರೋವರ್ ಗಿಂತಲೂ ಹೆಚ್ಚು ದೂರ ಕ್ರಮಿಸಿದೆ ಮತ್ತು ಇನ್ನೂ ಪ್ರಬಲವಾಗಿದೆ ಎಂದು ಇಸ್ರೋ ಪ್ರಕಟಿಸಿದೆ. ಪ್ರಜ್ಞಾನ್ 100 ನಟ್ ಔಟ್. ಏತನ್ಮಧ್ಯೆ ಚಂದ್ರನ ಮೇಲೆ ಪ್ರಜ್ಞಾನ್ ರೋವರ್ 100 ಮೀಟರ್ಗಳಷ್ಟು ಪ್ರಯಾಣಿಸಿದೆ ಮತ್ತು ಮುಂದುವರೆದಿದೆ ಎಂದು ಇಸ್ರೋ ತನ್ನ ಟ್ವಿಟರ್ನಲ್ಲಿ ತಿಳಿಸಿದೆ. ಚಂದ್ರಯಾನ 3 ಮಿಷನ್ನ ರೋವರ್ ಪ್ರಜ್ಞಾನ್ ತನ್ನ ಕಾರ್ಯಯೋಜನೆಯನ್ನ ಪೂರ್ಣಗೊಳಿಸಿದೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತಿಳಿಸಿದೆ. ರೋವರ್ ಅನ್ನ ಸುರಕ್ಷಿತವಾಗಿ ನಿಲುಗಡೆ ಮಾಡಲಾಗಿದೆ ಮತ್ತು ಸ್ಲೀಪ್ ಮೋಡ್ ಅಲ್ಲಿ ಇರಿಸಲಾಗಿದೆ ಎಂದು ಇಸ್ರೋ ಎಕ್ಸ್ ಪೋಸ್ಟ್ ನಲ್ಲಿ ತಿಳಿಸಿದೆ. ಪ್ರಸ್ತುತ ಬ್ಯಾಟರಿಯು ಸಂಪೂರ್ಣವಾಗಿ ಚಾರ್ಜ್ ಆಗಿದೆ. ಸೌರ ಫಲಕವು ಸೆಪ್ಟೆಂಬರ್ 22ರಂದು ನಿರೀಕ್ಷಿಸಲಾದಂತಹ ಮುಂದಿನ ಸೂರ್ಯೋದಯದಲ್ಲಿ ಬೆಳಕನ್ನ ಸ್ವೀಕರಿಸಲು ಆಧಾರಿತವಾಗಿ ನಿಲ್ಲಿಸಲಾಗಿದೆ. ರಿಸೀವರ್ ಅನ್ನ ಆನ್ ಕೂಡ ಮಾಡಲಾಗಿದೆ ಎಂದು ಇಸ್ರೋ ತಿಳಿಸಿದೆ. ಮುಂದಿನ 14 ದಿವಸದವರೆಗೆ ಪ್ರಜ್ಞಾನ್ ರೋವರ್ ಒಂದು ವೇಳೆ ಅದು ಈಗ ಇದ್ದಂತಹ ಸ್ಥಿತಿಯಲ್ಲಿ ಇಲ್ಲದಿದ್ದರೆ ಅದು ಚಂದ್ರನ ಮೇಲೆ ಭಾರತದ ರಾಯಭಾರಿಯಾಗಿ ಶಾಶ್ವತವಾಗಿ ಉಳಿಯಲಿದೆ ಎಂದು ಬಾಹ್ಯಾಕಾಶ ಸಂಸ್ಥೆ ಹೇಳಿಕೊಂಡಿದೆ. 26 kg 6 ಚಕ್ರಗಳ ಸೌರಶಕ್ತಿ ಚಾಲಿತ ರೋವರ್ ಪ್ರಜ್ಞಾನ್ ತನ್ನ ವೈಜ್ಞಾನಿಕ ಉಪಕರಣವನ್ನ ಬಳಸಿ ಚಂದ್ರಯಾನ 3ರ ಲ್ಯಾಂಡರ್ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಚಂದ್ರನ ಮಣ್ಣು ಮತ್ತು ಬಂಡೆಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಎಂಬುದನ್ನು ದಾಖಲಿಸಲು ಈಗಲೂ ಕೂಡ ಇನ್ನೂ ಸಜ್ಜಾಗಿ ಕೂತಿದೆ. ಈ ನಡುವೆ ಇಷ್ಟು ದಿನ ಅದು ಹಲವಾರು ರೀತಿಯ ಸಂಶೋಧನೆಗಳನ್ನು ನಡೆಸಿ ಹಲವಾರು ದಾಖಲೆಗಳನ್ನ ವಿಕ್ರಮ್ ಲ್ಯಾಂಡರ್ ಮೂಲಕ ಇಸ್ರೋಗೆ ಮಾಹಿತಿಯನ್ನು ಕೂಡ ಕೊಟ್ಟಿದೆ. APXS ಮತ್ತು LIBS ಪಲೋಡುಗಳನ್ನ ಆಫ್ ಮಾಡಲಾಗಿದೆ ಮತ್ತು ಈ ಪಲೋಡುಗಳ ಡೇಟಾಗಳನ್ನ ವಿಕ್ರಮ್ ಲ್ಯಾಂಡರ್ ಮೂಲಕ ಭೂಮಿಗೆ ರವಾನಿಸಲಾಗುತ್ತದೆ ಎಂದು ಇಸ್ರೋ ಹೇಳಿಕೊಂಡಿದೆ. APXS ಉಪಕರಣವು ಚಂದ್ರನಂತಹ ಕಡಿಮೆ ವಾತಾವರಣವನ್ನು ಹೊಂದಿರುವ ಗ್ರಹಗಳ ಮೇಲ್ಮೈಯಲ್ಲಿ ಮಣ್ಣು ಮತ್ತು ಬಂಡೆಗಳ ಧಾತು ರೂಪದ ಸಂಯೋಜನೆಯ ವಿಶ್ಲೇಷಣೆಗೆ ಸೂಕ್ತವಾಗಿರುತ್ತದೆ. APXS ಅವಲೋಕನಗಳು ಅಲ್ಯೂಮಿನಿಯಂ, ಸಿಲಿಕಾನ್, ಕ್ಯಾಲ್ಸಿಯಂ ಮತ್ತು ಕಬ್ಬಿಣದಂತಹ ಪ್ರಮುಖ ನಿರೀಕ್ಷಿತ ಅಂಶಗಳ ಹೊರತಾಗಿ ಸಲ್ಫರ್ ಸೇರಿದಂತೆ ಆಸಕ್ತಿದಾಯಕ ಸಣ್ಣ ಅಂಶಗಳ ಉಪಸ್ಥಿತಿಯನ್ನು ಅದು ಕಂಡುಹಿಡಿಯುತ್ತದೆ. ಇವತ್ತು ಅಡಿಗೆ ಮನೆಯನ್ನ ಕ್ಲೀನ್ ಮಾಡಿ ಬ್ಯಾಕ್ ಏಕ್, ನೆಕ್ ಪೇನ್ ನಿಂದ ತುಂಬಾ ಜನ ಗೃಹಿಣಿಯರು ಕಷ್ಟಪಡ್ತಾ ಇದ್ದಾರೆ. ನೀವು ಇನ್ನು ಹಳೆಯ ಸ್ಕ್ರಬ್ಬರ್ ನ ಬಳಸ್ತಾ ಇದ್ರೆ ಈಗಲೇ ನಿಲ್ಲಿಸಬಿಡಿ. ಈ ಸ್ಕ್ರಬ್ಬರ್ ಗಳಲ್ಲಿ ನಿಮ್ಮ ಕಣ್ಣಿಗೆ ಕಾಣದಂತಹ ಬ್ಯಾಕ್ಟೀರಿಯಾ, ಫಂಗಸ್ಗಳು ತುಂಬಿಕೊಂಡಿರುತ್ತೆ. ಇದನ್ನೇ ನೀವು ಮತ್ತೆ ವಾಪಸ್ ನಿಮ್ಮ ಪಾತ್ರೆಗಳನ್ನ ತೊಳೆಯೋಕೆ ಬಳಸ್ತೀರಾ. ಇದರಿಂದನೇ ನೋಡಿ ನೂರಾರು ರೋಗಗಳು ಹುಟ್ಟೋದು. ಇದನ್ನ ಈಗ ರಿಪ್ಲೇಸ್ ಮಾಡೋಕೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ 5-in-1 ಸ್ಪಿನ್ ಪವರ್ ಸ್ಕ್ರಬ್ಬರ್ ಬಂದಿದೆ. ಇದು ಮಲ್ಟಿಪರ್ಪಸ್ ಸ್ಕ್ರಬ್ಬರ್ ಆಗಿದೆ. ಇದರಿಂದ ನೀವು ಕೇವಲ ಪಾತ್ರೆ ಅಲ್ಲದೆ ಗ್ಯಾಸ್ ಸ್ಟೋವ್, ಬಾತ್ರೂಮ್ ಟೈಲ್ಸ್, ಕಿಚನ್ ಟೈಲ್ಸ್, ಸಿಂಕ್, ಕಿಟಕಿ ಹಾಗೂ ಇನ್ನೂ ಅನೇಕ ಗಲೀಜಾದಂತಹ ವಸ್ತುಗಳನ್ನ
ಆರಾಮವಾಗಿ ಕ್ಲೀನ್ ಮಾಡಬಹುದು. ಯಾವ ಒಂದು ಕೆಲಸ ಮೊದಲು 1 ಗಂಟೆ ಆಗುತ್ತಿತ್ತೋ ಈಗ ಅದು ಕೇವಲ 5 ನಿಮಿಷದಲ್ಲಿ ಮಾಡಬಹುದು. ಇದರಲ್ಲಿ ನೀವು ರಿಪ್ಲೇಸ್ ಮಾಡಬಹುದಂತ ಸ್ಕ್ರಬ್ಬರ್, ಬ್ರಷ್ ಹಾಗೂ ಸ್ಪಾಂಜ್ ಕೂಡ ಇದೆ. ಇದನ್ನ ನೀವು ಮೊಬೈಲ್ ತರ ಚಾರ್ಜ್ ಮಾಡಬಹುದು ಹಾಗೂ 2 ಗಂಟೆಗಳ ಕಾಲ ಬಳಸಬಹುದು. ಈಗ ಕ್ಲೀನ್ ಮಾಡೋ ಕೆಲಸ ಕಷ್ಟ ಇಲ್ಲದೆ ಮೋಜಿನಿಂದ ಕೂಡ ಮಾಡಬಹುದು. ಇದರ ಬೆಲೆ ಕೇವಲ 3500, ಆದ್ರೆ ನಮ್ಮ ಸ್ಟೋರ್ ನಲ್ಲಿ ಕೇವಲ 799 ಮಾತ್ರ. ಇದು ಲಿಮಿಟೆಡ್ ಆಫರ್, ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ. ಹಾಗಾದ್ರೆ ತಡ ಯಾಕೆ? ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಬೈ ಮಾಡಿ. ರೋವರ್ ನಲ್ಲಿರುವಂತಹ ಲೇಸರ್ ಇಂಡ್ಯೂಸ್ಡ್ ಬ್ರೇಕ್ ಡೌನ್ ಸ್ಪೆಕ್ಟ್ರೋಸ್ಕೋಪ್ ಅಂದ್ರೆ LIBS ಉಪಕರಣವು ಈಗಾಗಲೇ ಸಲ್ಫರ್ ಇರುವಿಕೆಯನ್ನ ದೃಢಪಡಿಸಿದೆ. ಚಂದ್ರಯಾನ 3 14 ದಿನಗಳ ಮಿಷನ್ ಆಗಿತ್ತು, ಏಕೆಂದ್ರೆ ಚಂದ್ರನ ಮೇಲಿನ 1 ದಿನವು ಭೂಮಿಯ ಮೇಲಿನ 14 ದಿನಗಳಿಗೆ ಸಮಾನವಾಗಿರುತ್ತದೆ. ರೋವರ್ ಲ್ಯಾಂಡರ್ ಅನ್ನ ಸೂರ್ಯನಿಂದ ಪಡೆಯುವ ಸೌರಶಕ್ತಿಯಿಂದ ವಿದ್ಯುತ್ ಉತ್ಪಾದಿಸಲು ವಿನ್ಯಾಸಗೊಳಿಸಲಾಗಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಈ 14 ದಿನಗಳ ಕಾಲ ಸೌರಶಕ್ತಿಯಿಂದ ವಿದ್ಯುತ್ ಪಡೆಯುವುದನ್ನ ಅದು ಮುಂದಿನ ದಿನಗಳಲ್ಲಿ ಮುಂದುವರಿಸಲಿದೆ. ಆದರೆ ಈಗ ಚಂದ್ರನ ಮೇಲೆ ರಾತ್ರಿಯಾದಾಗ ವಿದ್ಯುತ್ ಉತ್ಪಾದಿಸಲು ಸಾಧ್ಯವಾಗುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅದು ಸ್ಲೀಪ್ ಮೋಡ್ ಅಲ್ಲಿ ಇರುತ್ತದೆ. ಆದರೆ ಅಲ್ಲಿನ ತೀವ್ರ ಚಳಿಯಿಂದಾಗಿ ಸೆಪ್ಟೆಂಬರ್ 22ರವರೆಗೆ ಅದರ ಉಪಕರಣಗಳು ಸುರಕ್ಷಿತವಾಗಿದ್ದರೆ ಮತ್ತೆ ಸೌರಶಕ್ತಿಯಿಂದ ಕೆಲಸ ಆರಂಭಿಸಬಹುದೆಂದು ಇಸ್ರೋ ವಿಜ್ಞಾನಿಗಳು ಭರವಸೆ ಪಟ್ಟಿದ್ದಾರೆ. ಸ್ನೇಹಿತರೆ, ಪ್ರಜ್ಞಾನ್ ರೋವರ್ ಇನ್ನೂ ಕೆಲಸ ಮುಗಿಸಿಲ್ಲ. ಒಂದು ವೇಳೆ ಸೂರ್ಯನ ಪ್ರಭಾವ ಅದರ ಮೇಲೆ ಬಂದರೆ ಮತ್ತೆ ಅದು ಮರುಜನ್ಮ ಪಡೆಯಲಿದೆ. ಕೇವಲ ಇದು ಈಗ ಮಲಗಿಕೊಂಡಿದೆ. ಪ್ರಜ್ಞಾನ್ ರೋವರ್ ಅನ್ನ ಎಬ್ಬಿಸಲು ಸೂರ್ಯನ ಕಿರಣಗಳು ಬೇಕು. ಆ ಕಿರಣಗಳು ಬಿದ್ದರೆ ಥಟ್ಟನೆ ಅದು ಎದ್ದು ಮತ್ತೆ ತನ್ನ ಕಾರ್ಯವನ್ನ ಮುಂದಿನ 14 ದಿನಗಳ ಕಾಲ ಮಾಡಲಿದೆ. ಈ ರೀತಿ ಈ ಪ್ರಕ್ರಿಯೆ 14 ದಿವಸಕ್ಕೊಮ್ಮೆ ನಡೆಯುತ್ತಾನೆ ಇರುತ್ತದೆ ಎಂದು ಇಸ್ರೋ ವಿಜ್ಞಾನಿಗಳು ಹೇಳಿಕೊಂಡಿದ್ದಾರೆ. ನಮ್ಮ ಭರವಸೆ ಅಷ್ಟೇ, ಇದು 14 ದಿನ ಮಲಗಲಿ, 14 ದಿನ ಕೆಲಸ ಮಾಡಲಿ ಎನ್ನುವುದು. ಯಾಕಂದ್ರೆ ಎಷ್ಟು ದಿನ ಪ್ರಜ್ಞಾನ್ ರೋವರ್ ಚಂದ್ರನ ಮೇಲ್ಮೈಯಲ್ಲಿರುತ್ತದೆಯೋ ಅಷ್ಟು ಡೇಟಾ, ಅಷ್ಟು ದಾಖಲೆಗಳು ನಮ್ಮ ಭಾರತಕ್ಕೆ ದೊರಕಲಿವೆ. ಯಾಕಂದ್ರೆ ಇದರ ಮುಖ್ಯ ಉದ್ದೇಶವೇ ಚಂದ್ರನನ್ನ ಅಳೆಯುವುದು, ಚಂದ್ರನ ದಾಖಲೆಯನ್ನ ಕಂಡುಹಿಡಿಯುವುದು, ಚಂದ್ರನ ಬಗ್ಗೆ ಇಂಚು ಇಂಚು ಮಾಹಿತಿಯನ್ನ ಪಡೆಯುವುದು. ಆ ಎಲ್ಲ ಮಾಹಿತಿಗಳು ನಮ್ಮ ವಿಜ್ಞಾನಿಗಳಿಗೆ ಸಿಕ್ಕರೆ ಹಲವಾರು ವಿಸ್ಮಯಕಾರಿ ಸಂಶೋಧನೆಗಳು ಮುಂದಿನ ದಿನಗಳಲ್ಲಿ ಆಗಲಿವೆ. ಇಡೀ ವಿಶ್ವವೇ ಭಾರತದತ್ತ ನೋಡುವಂತಹ ಪರಿಸ್ಥಿತಿ ಈಗ ಉಂಟಾಗಿದೆ. ಇನ್ನಷ್ಟು ಸಂಶೋಧನೆಗಳು ನಡೆಯಲಿ, ಇಸ್ರೋ ಇನ್ನಷ್ಟು ಮುಂದುವರಿಯಲಿ, ಆಗ ಭಾರತ ಮುಂದುವರಿಯುತ್ತದೆ. ಅಂತಹ ಭಾರತದಲ್ಲಿ ಇರುವವರು ನಾವು ಹೆಮ್ಮೆ ಪಡುವಂತಹ ವಿಷಯ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಹಿಂದ್, ಜೈ ಇಸ್ರೋ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಸ್ರೋ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ 14 ದಿನದವರೆಗೆ ಕೊಡ್ತಾನೆ ಇರ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.